ಹೊಲೆಯ ಮತ್ತು ಮಾದಿಗ ಸಮಾಜವನ್ನು ಕೆಲವು ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಹಾಗೂ ಕೆಲ ಜಿಲ್ಲೆಗಳಲ್ಲಿ ಆದಿ ದ್ರಾವಿಡ ಎಂದು ಕರೆಯಲ್ಪಡುತ್ತಿದ್ದು, ಆದಿ ಕರ್ನಾಟಕ ಮತ್ತು ಆದಿ ದ್ರಾವಿಡದ ಬಗ್ಗೆ ಗೊಂದಲಗಳು ನಿವಾರಣೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವರಾಜ ಜಾನೇಕಲ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚಲುವಾದಿ ಸಮುದಾಯವು ಒಳ ಮೀಸಲಾತಿಗೆ ವಿರುದ್ಧವಾಗಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ಹೊಲೆಯ ಮತ್ತು ಮಾದಿಗ ಈ ಎರಡು ಸಮುದಾಯಗಳನ್ನು ಆದಿ ಕರ್ನಾಟಕ ಎಂದು ಕರೆಯುತ್ತಾರೆ. ಇದು ಬಹಳಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಕೆಲವು ಭಾಗಗಳಲ್ಲಿ ಹೊಲೆಯ ಸಮುದಾಯವನ್ನು ಆದಿ ದ್ರಾವಿಡ ಎಂದು ಕರೆದರೆ, ಮೊದಲಿನಿಂದಲೂ ಮಾದಿಗ ಸಮುದಾಯವನ್ನು ಆದಿ ದ್ರಾವಿಡ ಎನ್ನುವ ವ್ಯಾಪಕವಾದ ನಂಬಿಕೆಯಿದೆ. ಇದು ತಪ್ಪು, ಬಹಳ ಗೊಂದಲಕ್ಕೆ ಕಾರಣವಾಗಿದೆ, ಸರಿಪಡಿಸಬೇಕಾಗಿದೆ ಎಂದರು. ಸರ್ಕಾರ ಸದಾಶಿವ ಆಯೋಗಕ್ಕೆ ಕೊಟ್ಟಂತಹ ಅಧಿಕಾರ ವ್ಯಾಪ್ತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಸರ್ಕಾರ ಜಾತಿವಾರು ಅಂಕಿಅಂಶಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಸದಾಶಿವ ಆಯೋಗಕ್ಕೆ ಕೊಟ್ಟಿರುವುದಿಲ್ಲ ಹಾಗೂ ಇವರು ಯಾವುದು ವೈಜ್ಞಾನಿಕ ಅಂಕಿಅಂಶಗಳ ಲಭ್ಯವಿಲ್ಲದೆ ಒಳ ಮೀಸಲಾತಿಯ ಶೇಕಡಾವಾರು ನಿರ್ಧರಿಸಲಕ್ಕೂ ಸರ್ಕಾರ ಇವರಿಗೆ ಅಧಿಕಾರ ಕೊಟ್ಟಿರುವುದಿಲ್ಲ ಎಂದರು. ABCD ವರ್ಗೀಕರಣ ಇದು ಗೊಂದಲ ಇರೋದರಿಂದ ABCD ಒಳಾದಿ ಮಹಾಸಭಾ ಯಾವುದೇ ನಾವು ಇರುವುದಿಲ್ಲ. ಹಾಗಾಗಿ ನಮ್ಮ ಕೆಲವು ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ ಅನ್ನತಕ್ಕಂಥದ್ದು ಸರಿಪಡಿಸಿ ಮತ್ತು ಈ ಭಾಗದಲ್ಲಿ ಬೇಗಾರ ಮತ್ತು ಹರಿಜನ ಇವೆಲ್ಲವನ್ನು ಮನೆಗೆ ಹೋಗಿ ಸರಿಪಡಿಸಿ ಜನಸಂಖ್ಯೆ ಮನೆಗೆ ಮುಟ್ಟಿ ಇವತ್ತು ಸರಿಪಡಿಸಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶಿಫಾರಸು ಮಾಡಬೇಕಂತ ನಾವು ಮನವಿ ಮಾಡ್ತೀವಿ. ಅದಲ್ಲದೆ ಸುಪ್ರೀಂ ಕೋರ್ಟು ಈಗಾಗಲೇ ವಿವರವಾಗಿ ನಮಗೆ ಹೇಳಿಬಿಟ್ಟಿದೆ. ಕೆಲವು ನಮ್ಮ ಮೇಲೆ, ನಮ್ಮ ಸಮಾಜದ ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಮತ್ತು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರ ಮೇಲೆ ಸುಮ್ಮನೆ ಒಂದು ಊಹೆ ಸುದ್ದಿಗಳನ್ನು ಮಾಡ್ತಾರೆ. ನಾವು ಯಾವುದು ವಿರೋಧಿ ಪಡಿಸ್ತಾ ಇದ್ದಾರೆ ನಮ್ಮ ಒಂದು ABCD ವರ್ಗೀಕರಣಕ್ಕೆ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ನಾವು ಎಲ್ಲಿ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧಪಡಿಸಿಲ್ಲ ಮತ್ತು ಸಿದ್ದಯ್ಯ ಅವರು ವಿರೋಧಪಡಿಸಿಲ್ಲ. ನಾವು ಇದನ್ನ ಸರಿಪಡಿಸಿ ಕಳಿಸಿ ಶಿಫಾರಸು ಮಾಡುವಂಥದ್ದೇ ನಮ್ಮ ವಾದ. ಇವತ್ತು ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದಡಿಯಲ್ಲಿ ಇವತ್ತು ಬಾಬಾ ಸಾಹೇಬರು 102 ಜಾತಿಗೆ ಬರೆದಂತ ನಮ್ಮದು ವಂಶ ಚಲವಾದಿ ಜನಾಂಗದವರು. ನಾವು ಯಾವತ್ತೂ ಕೂಡ ಯಾರಿಗೂ ನಾವು ವಿರೋಧ ಪಡಿಸೋದಿಲ್ಲ. ಕೆಲವು ನಮ್ಮ ಸಮಾಜನ ಪದೇ ನಾನು ಸಂಘಟನೆ ಮುಖಂಡರಿಗೆ ನಾನು ಹೇಳ್ತಾ ಇದ್ದೀನಿ, ಅದು ಒಂದು ಜಾತಿಯನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ಮನವಿ ಮಾಡ್ತೀವಿ. ನಾವು ಅಸ್ಪೃಶ್ಯರು, ನಾವು ಎರಡು ನಾವುಗಳು ನಾವು ಒಂದಾಗಿ ಇವತ್ತು ಶತಮಾನದಿಂದ ನಾವು ಒಂದಾಗಿ ಬಂದಿದ್ದೀವಿ. ನಾವು ಮುಂದೂ ಸಹ ಒಂದಾಗಿ ಇರ್ತೀವಿ. ಅದೇ ರೀತಿಯಾಗಿ ನಾವಿಬ್ಬರು ಕಚ್ಚಾಡಿದ್ರೆ ನಮಗೆ ಲಾಸ್ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರಿ. ಅಂಥದ್ದೇನೋ ನಾವು ತಪ್ಪು ಕಂಡು ಬಂದರೆ ಇದು ಮೂಲತಃ ರಾಯಚೂರು ಜಿಲ್ಲೆಯಲ್ಲೇ ಈ ಸಂಘಟನೆ ಹುಟ್ಟಿಕೊಂಡಿದ್ದು. ರಿಸರ್ವೇಷನ್ ಆಗಿರ್ತಕ್ಕಂಥದ್ದಾಗಲಿ ಈ ಭಾಳ ಸಂಘಟನೆಗಳು ಇಲ್ಲಿಂದೇ ಹುಟ್ಟಿಕೊಂಡಿರ್ತಾವೆ. ನಾವು ಇಲ್ಲೇ ಇರ್ತೀವಿ. ಅದು ನಮ್ಮ ಮುಖಂಡರು ಇರ್ತಾರೆ. ನಮ್ಮ ಜಗನ್ನಾಥ ಸುಂಕರಣ್ಣವರಾಗಿರ್ಬೋದು, ಪಟ್ಟಣ್ಣವರಾಗಿರ್ಬೋದು, ಹಿರಿಯರು ಇದ್ದಾರೆ. ಅದು ಇನ್ನೂ ರಾಜ್ಯ ಮಟ್ಟದಲ್ಲಿ ಹಿರಿಯರು ಕುಂತು ನಾವು ಸರಿಪಡಿಸಿರ್ತೀವಿ. ಯಾವುದೇ ರೀತಿ ನಾವು ಈ ರಿಸರ್ವೇಷನ್ ವಿರೋಧ ಅಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಹೊಲೆ ಮತ್ತು ಹರಿಜನ ಅಂತಕ್ಕಂಥದ್ದು ಎಲ್ಲರೂ ಒಂದೊಂದು ಜಾತಿಯಲ್ಲಿ ಒಂದೊಂದು ನಾವು ಸಿಗಬೇಕು ಉಪಜಾತಿಗಳನ್ನು ಸರಿಪಡಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಸುಪ್ರೀಂ ಕೋರ್ಟ್ ಆದೇಶದಂತೆ ಕಳಿಸ್ಬೇಕಂತ ನಾನು ಮನವಿ ಮಾಡ್ತೇನೆ. ಜಗನ್ನಾಥ ಸುಂಕಾರಿ ಮಾತನಾಡಿ, ಆಯೋಗ ಯಾವುದೇ ರೀತಿಯ ಜಾತಿ ಉಪಜಾತಿಗಳ ವೈಜ್ಞಾನಿಕವಾದ ಮತ್ತು ಸ್ಪಷ್ಟವಾದ ಅಂಕಿಅಂಶಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡಿರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಮತ್ತು ಈ ರೀತಿ ಮಾಡಿರುವುದು ಇಲ್ಲ. ಆಯೋಗ ಕರ್ನಾಟಕದ ರಾಜ್ಯದ ಯಾವುದೇ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜಾತಿಗಳ ಮನೆಗಳಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸಿರುವುದಿಲ್ಲ. ಇದು ಬಹುದೊಡ್ಡ ಅಪರಾಧ ಹಾಗೂ ಅನ್ಯಾಯಕ್ಕೆ ಎಡೆಮಾಡಿಕೊಟ್ಟಿದೆ. ಇದನ್ನು ಕರ್ನಾಟಕ ರಾಜ್ಯದ ಚಲುವಾದಿ ಸಮುದಾಯದ ಒಕ್ಕೊರಲಿನಿಂದ ಖಂಡಿಸುತ್ತೇವೆ ಮತ್ತು ತಿರಸ್ಕರಿಸುತ್ತೇವೆ ಎಂದರು. ಕರ್ನಾಟಕ ರಾಜ್ಯದ ಪ್ರತಿ ಗ್ರಾಮದ ಪರಿಶಿಷ್ಟ ಜಾತಿಗಳ, ಪರಿಶಿಷ್ಟ ಪಂಗಡ ಜಾತಿಗಳ ಮನೆಗಳಿಗೆ ಭೇಟಿ ಕೊಟ್ಟು ನ್ಯಾಷನಲ್ ಸೆನ್ಸಸ್ ಮಾದರಿಯಲ್ಲಿ ಜಾತಿವಾರು ಜನಗಣತಿ ಮಾಡದೆ ಒಳ ಮೀಸಲಾತಿಯ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಅಧಿಕಾರ ಸರ್ಕಾರಕ್ಕಾಗಲಿ ಅಥವಾ ಯಾರಿಗೂ ಇರುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರವಿಕುಮಾರ್ ರಾಂಪೂರು, ತಮ್ಮಣ್ಣ ವಕೀಲ್, ಶ್ರೀನಿವಾಸ್, ಗುರುದೇವ ಸೇರಿದಂತೆ ಅನೇಕರಿದ್ದರು.